ಅನೈತಿಕ ಸಂಬಂಧ ಹಾಗೂ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಕೇಶ್ವರದಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆ. ಸಂಕೇಶ್ವರ ಪಟ್ಟಣದ ಜನತಾ ಪ್ಲಾಟ್ ಬಳಿ ತಡರಾತ್ರಿ ವೇಳೆ ನಡೆದ ಘಟನೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ. ಸಂಕೇಶ್ವರ ಪಟ್ಟಣದ ನಿವಾಸಿ ಬಾಬು ಬೂಸ್ಗೋಳ್ 34 ವರ್ಷ ವಯಸ್ಸು ಕೊಲೆಯಾದ ದುರ್ದೈವಿ. ಮಾರಕಾಸ್ತ್ರದಿಂದ ಕೊಚ್ಚಿ ಕಲ್ಲಿನಿಂದ ತಲೆಗೆ ಜಜ್ಜಿ ಭೀಕರವಾಗಿ ಕೊಲೆ. ವಿರೋಧಿಗಳು ಒಂದಾಗಿ ಸಂಚು ರೂಪಿಸಿ ಕೃತ್ಯ ಎಸಗಿರುವ ಮಾಹಿತಿ. ಕೊಲೆಗೆ ಸಂಬಂಧಿಸಿದಂತೆ ಇಬ್ಬರನ್ನ ವಶಕ್ಕೆ ಪಡೆದ ಸಂಕೇಶ್ವರ್ ಪೊಲೀಸರು. ಆರೋಪಿಗಳಾದ ಸುಬ್ರಾವ್ ಮತ್ತು ಅಕ್ಷಯ್ ಮರಡಿ ಎಂಬುವರು ವಶಕ್ಕೆ. ಸ್ಥಳಕ್ಕೆ ಸಂಕೇಶ್ವರ ಠಾಣೆಯ ಪೊಲೀಸರು ಭೇಟಿ ಪರಿಶೀಲನೆ. ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಸಿರ್ಗಾಮಿ, GS5 ಟಿವಿ ಕನ್ನಡ ನ್ಯೂಸ್, ಸಂಕೇಶ್ವರ್. ಅದು ಮರಡಿ ಗ್ಯಾಂಗ್ ಅಂತ ಐತ್ರಿ ಏನ್ರಿ, ಬಡ್ಡಿಂದ ಅವ್ರದ್ದು ಒಂದು ಜಗಳ ಏನ್ರಿ. ಆ ಜಗಳಕ್ಕಾಗಿ ಒಂದು ಪ್ಲಾಟ್ ತೊಗೊಂಡಿದ್ರಿ, ಅದನ್ನು ಕಟ್ಟಿದ್ರಿ. ಅಲ್ಲಿ ಕಟ್ಟಿದ್ದಾಗ ಈ ಮರಡಿಗಳ ನಂಬದೈತೆ ಅಂತ ಹೇಳಿ ಅದನ್ನೆಲ್ಲ ಚಕ್ಬಂದಿ ಮಾಡಿ ಕಂಪ್ಲೀಟ್ ಮಾಡಿ ವ್ಯಾಪಾರದ ಹರಿದತ್ರಿ. ಅದು ಇನ್ನೂ ಅದ್ರ ಭೀ ಹಾದಿಲ್ಲನ ರೀ, ಹಾದಿ ಕೊಟ್ಟಿಲ್ಲ. ಅವನು ಒಟ್ಟು ಚಕ್ಬಂದಿದಾಗ ಇಟ್ಟಿರ್ರಿ ಅವನು. ಮತ್ತು ಒಂದು ಬಿಟ್ಟು 3 ಸಲ ಅಟ್ಯಾಕ್ ಮಾಡಿರಿ ಅವ್ರು, 2 ಸಲ ಮಾಡಿರಿ, 3ನೇದು ಭೀ ಅಟ್ಯಾಕ್ ಮಾಡಿರಿ. ಅವ ಏನು ಮಾಡಿದ್ರಿ, ವ್ಯಾಪಾರ ಹರಿದು ಪೊಲೀಸ್ ಕಂಪ್ಲೇಂಟ್ ಮಾಡಿ ವ್ಯಾಪಾರ ಹರಿದು ಅದು ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ನಡೆಯೋ ತಕ್ಕ ಇವನು 2 ತಿಂಗಳದಾಗ ಇವನು ಬಿಡೋದ್ರಿಂದ ಕ್ಯಾಚ್ ಹಾಕೊಂಡೆ ಕೂತಿರಿ ಅವರು. ಅದು ಈ ರೀತಿಯಾಗಿ ಹತ್ಯೆ ಆಗ್ಯದ ಅಂತ ತಿಳ್ಕೊಂಡು, ಹತ್ಯೆ ಆಗ್ಯದ ಅಂತಂದಾಗ ನಮಗೆ ಒಮ್ಮಿಗಲೇ ಸಿಡ್ಲು ಬಡ್ದಂತಾಯಿತು. ಆವಾಗ ಕೊನೆಗೆ ಅಲ್ಲಿ ಹೋಗಿ ನೋಡಿದಾಗ ಇವ್ರದ್ದು ಹತ್ಯೆ ಆಗಿಬಿಟ್ಟಿತ್ತು. ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಇನ್ನೂ ಅದು ಗೊತ್ತಾಗ್ತಾ ಇಲ್ಲ. ಪೊಲೀಸರು ಅದನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಎನ್ಕ್ವೈರಿ ಮಾಡಿದ ನಂತರ ನಿಜಾಂಶ ಸತ್ಯಾಂಶ ಹೊರಬಿದ್ದಾಗ ನಾವು ಒಂದೇ ಒಂದು ಪೊಲೀಸರ ಅಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಇಷ್ಟೇ. ಏನಪ್ಪ ಅಂತಂದ್ರೆ, ಇದು ಇವರಿಗೆ ಯೋಗ್ಯವಾದಂಥ ನ್ಯಾಯ ಸಿಗಬೇಕು. ಯಾಕಪ್ಪ ಅಂತಂದ್ರೆ, ಯಾರಿಗೂ ಮೋಸವನ್ನು ಮಾಡದೇ ಇದ್ದಿರ್ತಕ್ಕಂಥ ವ್ಯಕ್ತಿಗೆ ಈ ರೀತಿಯಾಗಿ ಅನ್ಯಾಯ ಆಗಿದೆ ಅಂತಂದರೆ ಅದರ ಮೇಲೆ ನಮ್ಮ ಪೊಲೀಸ್ ಇಲಾಖೆಯವರು ಉಗ್ರ ಕ್ರಮ ಕೈಗೊಳ್ಳಬೇಕು. ನಿಜವಾದಂಥ ಸತ್ಯಾಂಶವನ್ನು ಹೊರಗಡೆ ತರಬೇಕು ಅನ್ನೋದು ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದನಗಳ ಗೋಟವನ್ನು ಮಾಡ್ತಿದ್ರು. ಆಮೇಲೆ ಫೈನಾನ್ಸ್ ಕೂಡ ಮಾಡ್ತಿದ್ರು ಇವರು. ಈಗ ಆರೋಪಿ ಅದಾನಲ್ಲ ಸರ್, ಅವ್ರಿಗೆ ಏನು ಸಂಬಂಧ? ಯಾರು ಸರ್? ಕೊಲೆ ಮಾಡಿರೋದು ವ್ಯಕ್ತಿ. ಹಾಂ, ಅವ್ರು ಇವ್ರಿಗೆ ಏನಾದರೂ ದೋಸ್ತ ಅಥವಾ ಫ್ರೆಂಡ್ಸ್ ಏನಾಗುತ್ತೆ ಸರ್? ದೋಸ್ತಿ ಪಸ್ತಿ ಏನು ಇಲ್ಲ ರೀ ಸರ್. ಅವ್ರದ್ದು ಜೊತೆಗೆ ಗೆಳೆತನ ಅನ್ನೋದು ಏನೂ ಇಲ್ಲವೇ ಇಲ್ಲ. ಹಾಂ, ಮತ್ತು ಯಾವ ಕಾರಣಕ್ಕಾಗಿ ಮರ್ಡರ್ ಮಾಡಿದ ಅಂತ ತಮಗನಿಸ್ತದೆ ಸರ್? ಹಾಂ, ನೀವು ಯಾವ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ದಾರೆ ಅಂತ ಅನ್ನೋದು ನೀವು ಏನು ಹೇಳ್ತಿದ್ದಿರಲ್ಲ, ಕೇಳೋ ಪ್ರಶ್ನೆಗೆ ನಿಜಾಂಶ ಯಾವಾಗ ಗೊತ್ತಾಗೋದು ಅಂತ ಇನ್ನೂ ನಾವು ಸ್ಪಷ್ಟವಾಗಿ ಚಿತ್ರೀಕರಣ ಗೊತ್ತಾಗಿಲ್ಲ. ನಿಜಾಂಶ ಯಾವಾಗ ಬರೋದು ಅಂತಂದರೆ ಇದು ಒಂದು ಎನ್ಕ್ವೈರಿ ಆದ ನಂತರನೇ ಗೊತ್ತಾಗೋದು. ಅಲ್ಲಿವರೆಗೆ ನಾವು ಸುಮ್ಮನೆ ಇದು ಹೇಳಿದ್ದು ಸರಿ ಅಲ್ಲ ಅಂತ ನನ್ನ ಒಂದು ಉದ್ದೇಶ. ನನ್ನ ಹೆಸರು ವಿವೇಕಾನಂದ್ ಸರ್. ಕೊಲೆ ಆದವ್ರಿಗೆ ಕೊಲೆ ಆದಂಥ ವ್ಯಕ್ತಿ ಅವನು ನಮ್ಮ ಅಣ್ಣನ ಮಗನೇ.